ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಈ ದಿನ ಶ್ರೀ ವೇದವರ್ಧನ ತೀರ್ಥರು ದೊಡ್ಡ ಜವಾಬ್ದಾರಿಯನ್ನು ತಮ್ಮ ಪುಟ್ಟ ಹೆಗಲ ಮೇಲೆ ಹೊತ್ತಿದ್ದಾರೆ. ಅವರು ಹೊತ್ತಿರುವ ಈ ಜವಾಬ್ದಾರಿ ಅದು ಅವರದ್ದು ಒಬ್ಬರದ್ದಲ್ಲ, ನಮ್ಮೆಲ್ಲರದ್ದು ಕೂಡ. ಹಾಗಾಗಿ ಅವರಿಗೆ ಹೆಗಲಿಣೆಯಾಗಿ ನಾವೆಲ್ಲರೂ ಕೂಡ ಜೊತೆಗಿದ್ದು ಅವರು ಹೊತ್ತಿರುವ ಈ ಜವಾಬ್ದಾರಿ ಅದು ಸಾಂಗವಾಗಿ ಮುನ್ನಡೆಯುವಂತೆ ನಾವೆಲ್ಲರೂ ಕೂಡ ಶ್ರಮಿಸೋಣ. ಭಗವದ್ಗೀತೆಯಲ್ಲಿ ಕೃಷ್ಣ ಅಂದಿರುವಂತಹ ಮಾತು, ಸಹಯಜ್ಞ ಪ್ರಜಾ ಸೃಷ್ಟ್ವಾ ಪುರೋವಾಚ ಪ್ರಜಾಪತಿ ಅನೇನ ಪ್ರಸವಿಷ್ಯಧ್ವಂ ಏಷ ವೋಸ್ತು ಇಷ್ಟಕಾಮಧುಕ್ ದೇವಾನ್ ಭಾವಯತಾನೇನ ತೇ ದೇವಾ ಭಾವಯಂತ್ವಃ ಪರಸ್ಪರಂ ಭಾವಯಂತ ಶ್ರೇಯಃ ಪರಮವಾಪ್ಸ್ಯಥ. ನಮ್ಮೆಲ್ಲರನ್ನು ಕೂಡ ಭಗವಂತ ಭೂಮಿ ಮೇಲೆ ಕಳುಹಿಸಿಕೊಡುವಾಗ ದೊಡ್ಡ ಜವಾಬ್ದಾರಿಯನ್ನು ತಲೆ ಮೇಲೆ ಹೊರಿಸಿಯೇ ಕಳಿಸಿದ್ದಾನಂತೆ. ಎಲ್ಲರೂ ನಮ್ಮ ಬದುಕಿನಲ್ಲಿ ಸುಖ ಸಂತೋಷಗಳಿರಲಿ ಅಂತ ನಾವು ಭಾವಿಸ್ತೇವೆ, ಆಶಿಸ್ತೇವೆ. ಅದನ್ನು ಪಡೆಯಲಿಕ್ಕೆ ಆ ಭಗವದಾರಾಧನೆಯನ್ನು ಮಾಡಬೇಕು. ನಮ್ಮೆಲ್ಲ ಪ್ರಯತ್ನದ ಜೊತೆಗೆ ಭಗವದಾರಾಧನೆಯನ್ನು ಮಾಡಬೇಕು. ನಮ್ಮ ಆರಾಧನೆಯಿಂದ ಭಗವಂತ ಸಂತೃಪ್ತನಾಗ್ತಾನೆ. ಸಂತೃಪ್ತನಾದ ಭಗವಂತ ನಮ್ಮನ್ನು ಪುನಃ ಸಂತೃಪ್ತರನ್ನಾಗಿ ಮಾಡ್ತಾನೆ. ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀಹಿ ವಿಜಯ ಭೂತಿ ಧ್ರುವಾನಿರ್ಮಧರ್ಮ ಅನ್ನುವ ಭಗವದ್ಗೀತೆಯ ಭರದ ವಾಕ್ಯ ಅದು ನಮ್ಮ ವೇದವರ್ಧನ ತೀರ್ಥರ ಬದುಕಿನಲ್ಲಿ ಅದು ಅನ್ವರ್ಥವಾಗಲಿ, ಈ ಯಜ್ಞದಲ್ಲಿ ಅನ್ವರ್ಥವಾಗಲಿ ಅಂತ ಆಶಿಸ್ತಾ ಇದ್ದೇವೆ. ವೇದವರ್ಧನ ತೀರ್ಥರ ಈ ಪ್ರಥಮ ಪರ್ಯಾಯವನ್ನು ಕಂಡಾಗ ನಮ್ಮ ಗುರುಗಳ ನೆನಪಾಗತ್ತೆ. ಪ್ರಾಯ ನಮ್ಮ ಗುರುಗಳು ಕೂಡ ಮೊದಲ ಪರ್ಯಾಯವನ್ನು ಸ್ವೀಕಾರ ಮಾಡುವಾಗ ಇಂತಹದ್ದೇ ವಯಸ್ಸು ಇದ್ದಿರಬೇಕು. ಆ ಗುರುಗಳು 5 ಪರ್ಯಾಯಗಳನ್ನು ನಡೆಸಿದ್ದಾರೆ. ಅಂತಹ ಭಾಗ್ಯ ನಮ್ಮ ವೇದವರ್ಧನ ತೀರ್ಥರಿಗೂ ಕೂಡ ಲಭಿಸಲಿ. ಅವರಿಂದಲೂ ಕೂಡ ಅಂತಹ ದೊಡ್ಡ ಯಜ್ಞ ನಡೆಯುವಂತಾಗಲಿ ಅಂತ ಆಶಿಸಿ ಎಲ್ಲರಿಗೂ ಕೃಷ್ಣಾನುಗ್ರಹ ಪ್ರಾರ್ಥಿಸಿ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಕೃಷ್ಣಾರ್ಪಿತ.